ನಮಸ್ತೆ ಬಂಧುಗಳೇ, ಈಗಾಗಲೇ ಇದನ್ನು ವಿಡಿಯೋವನ್ನು ಹಿಂದೆ ಹಾಕಿದ್ದೆ. ಇದು ಅದರ ಮುಂದಿನ ಭಾಗ. ಇದನ್ನು ಕಂಚಿ ಗಿಡ ಅಥವಾ ದಡ್ಡಿ ಗಿಡದ ಕಾಯಿಗಳನ್ನು ಸ್ವಚ್ಛವಾಗಿ ತೊಳೆದು ಒರೆಸ್ಕೊಂಡು ಇದನ್ನು ಒಂದು ಕಾಯಿಲಿ ನಿಮಗೆ ಬೇಕಾದಂಥ ಸೈಜ್ ಮಾಡ್ಬೋದು. ನಾನು ಮಾತ್ರ ಒಂದರಲ್ಲಿ 8ರಿಂದ 10 ಹೋಳು ಮಾಡಿದ್ದೀನಿ. ಮಾಡಿದ ನಂತರ ಒಂದು ಅದ್ರ ಪಾತ್ರೆಯಲ್ಲಿ ಹಾಕ್ಕೊಂಡು ಅದೇ ಪಾತ್ರೆಯಿಂದ ತುಂಬಿಸ್ಕೊಂಡು ಒಂದು ಬಕೆಟಲ್ಲಿ ಒಂದು ಬುಟ್ಟಿಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಮಾಡಿದ ನಂತರ ಒಂದು ಪಿಂಗಾಣಿ ಆಗಲಿಲ್ಲ ಅಂದರೆ ಪ್ಲಾಸ್ಟಿಕ್ ದಾರಿ ಯಾವುದೋ ಆಗಲಿ ಒಂದು ಡಬ್ಬಿ ತೊಗೊಂಡು ಅದರಲ್ಲಿ ಮೆಂತ್ಯ ಪುಡಿ, ಜೀರಿಗೆ ಪುಡಿ, ಇಂಗು, ಕಾಳು ಮೆಣಸಿನ ಪುಡಿ, ಬೆಳ್ಳುಳ್ಳಿ, ಬೆಲ್ಲ ಮತ್ತು ಇನ್ನಿತರ ಹಾಕಿ ಮಿಕ್ಸ್ ಮಾಡಿ 1.5-2 ತಿಂಗಳವರೆಗೆ ಇಡಬೇಕು. ಇಟ್ಟ ನಂತರ ಅದನ್ನು ಬಾಯಿ ತೆಗೆದು ನೋಡ್ರಿ, ಹಬ್ಬ ಗಮ್ಮಂತ ಚೆನ್ನಾಗಿ ಒಂದು ವಾಸನೆ ಬರ್ತೈತೆ. ಅದು ತಿನ್ನಲಿಕ್ಕೂ ರುಚಿ, ಆರೋಗ್ಯಕ್ಕೂ ಒಳ್ಳೆಯದು. ಬೇಕಾದ್ರೆ ನೀವು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿರಿ, ಭಾಳ ಚೆನ್ನಾಗಿರುತ್ತೆ. ನಮಸ್ಕಾರ.